ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ಇವತ್ತು ನಿಮಗೆ ರುಚಿಕರವಾದ ಟೊಮೊಟೊ ಚಿತ್ರಾನ್ನ ಯಾವ ರೀತಿ ಮಾಡೋದು ಹೇಳ್ಕೊಡ್ತೀನಿ. ನನ್ನ ಫೇವ್ರೇಟ್ ಇದು. ಬನ್ನಿ ನೋಡ್ಕೊಬರೋಣ. ಫಸ್ಟು ರೈಸ್ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ನಾನಿಲ್ಲಿ 1.5 ಕಪ್ ಬುಲೆಟ್ ರೈಸ್ ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಬೇಕು. ಬಿಳಿದು ಸ್ಟಾರ್ಚಿನೆಸ್ ಅಂತಾರಲ್ಲ, ಇದೆಲ್ಲ ಹೋಗಬೇಕು. ಹಂಗೆ ಆ ಥರ ಚೆನ್ನಾಗಿ ವಾಶ್ ಮಾಡಿಕೊಂಡು ಯಾವ ಕಪ್ಪಲ್ಲಿ ನಾವು ಅಕ್ಕಿ ತೊಗೊಂಡಿರ್ತೀವಿ ಅದರದ್ದು ಡಬ್ಬಲ್ ನೀರನ್ನು ಹಾಕ್ಕೋಬೇಕು. ಚಿತ್ರಾನ್ನ ಈ ಥರ ಬಿಡಿ ಬಿಡಿಯಾಗಿ ಅಕ್ಕಿ ಬಿದ್ದು ಅನ್ನ ಆಗಬೇಕು ಅಂದರೆ ಸ್ವಲ್ಪ ನೀರು ಕಮ್ಮಿ ಮಾಡಿ, ಇಲ್ಲಾಂದರೆ 2.25 ಕಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ. ಓಕೆನಾ? ಇದನ್ನು ಹಾಕ್ಕೊಂಡು ಇದನ್ನು ಫ್ಲೇಮ್ ಮೇಲೆ ಇಡೋಣ. ಒಂದು ವಿಷಲ್ ಬರ್ಸ್ಕೊಳ್ಳೋಣ ಸಾಕು ರೈಸಿಗೆ. ಆಯಿತಾ? ಒಬ್ರೊಬ್ಬರು ಎಷ್ಟು ವಿಷಲ್ ಬಿಡ್ತಾರೆ, ಆದರೆ ನಾನು ಒಂದು ವಿಷಲ್ಗೆ ಅನ್ನ ಆಗುತ್ತೆ. ಸೊ ಒಂದು ವಿಷಲ್ ಬಿಟ್ಕೋತೀನಿ. ಕುಕ್ಕರನ್ನು ಹಾಕ್ಬೇಕಾದ್ರೆ ಸಾವಧಾನ ಇರಬೇಕು ಅಂತಾರಲ್ಲ, ಎಚ್ಚರಿಕೆ. ಎಲ್ಲ ನೋಡ್ಕೊಳ್ಳಿ, ಕರೆಕ್ಟಾಗಿದೆಯಾ ಅಂತ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಗ್ಯಾಸ್ಕೆಟು, ವಿಷಲ್ಲು ಎಲ್ಲ. ಈಗ ಗೊಜ್ಜು ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ಒಂದು 7ರಿಂದ 8 ಟೇಬಲ್ ಸ್ಪೂನಷ್ಟು ಯಾವುದೇ ಒಂದು ಅಡುಗೆ ಎಣ್ಣೆನ ಹಾಕೊಳ್ಳೋಣ. ಹಾಕ್ಕೊಂಡು ಅರ್ಧ ಕಪ್ಪಷ್ಟು ಕಡಲೆ ಬೀಜ, ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಆಮೇಲೆ 1 ಟೀ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಯಿತಾ? ಈಗ ಸಾಸಿವೆನ ಹಾಕ್ಕೊಳ್ಳೋಣ. 1 ಟೀ ಸ್ಪೂನಷ್ಟು. ಅದು ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಅದರ ಫ್ಲೇವರು ಅದರೊಳಗಡೆ ಸೇರ್ಕೋಬೇಕು, ಆ ಥರ ಸಿಡಿಬೇಕು. ಅಲ್ಲಿ ಕಲ್ಲುಂಜಿನ ಎಣ್ಣೆ, ಕಪ್ಪು ಜೀರಿಗೆ ಅಂತ ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು 1 ಚಮಚ ಜೀರಿಗೆ, ಮಾಮೂಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಸಾಟೆ ಮಾಡ್ಕೊಳ್ಳೋಣ. ಈಗ ಇಲ್ಲಿ ರಫ್ಲಿ ಫೈನಾಗಿ ಚಾಪ್ ಮಾಡಿರುವಂಥ ಈರುಳ್ಳಿ ಮತ್ತು ರಫ್ಲಿ ಚಾಪ್ ಗ್ರೀನ್ ಚಿಲ್ಲಿ 3ರಿಂದ 4, 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಡಿಯರ್ ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನಗೆ ಮೋಟಿವೇಟ್ ಮಾಡಿ ಇನ್ನೂ ಒಂದಷ್ಟು ವೀಡಿಯೋಗಳನ್ನ ಮಾಡಲಿಕ್ಕೆ. ನಿಮ್ಗೆ ಯಾವ್ದಾದ್ರು ಬೇರೆ ಯಾವುದೋ ರೆಸಿಪಿ ಬೇಕಂದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದನ್ನು ನಿಮಗೆ ಸಿಂಪಲ್ಲಾಗಿ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಹೇಳ್ಕೊಡ್ತೀನಿ. ಇಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಟೊಮೊಟೊ 2 ಟೊಮೊಟೊನ ಫೈನ್ಲಿ ಚೆನ್ನಾಗಿ ಸಣ್ಣದಾಗಿ ಚಾಪ್ ಮಾಡಿ, ಮತ್ತು ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಸಣ್ಣದಾಗಿ ಕತ್ತರಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕೀಗ. ಇಲ್ಲಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಅಂತಂದರೆ ಟೊಮೊಟೊ ಸಾಫ್ಟ್ ಆಗುತ್ತೆ ಚೆನ್ನಾಗಿ ಈ ಟೈಮಲ್ಲಿ ಉಪ್ಪು ಹಾಕ್ಕೊಂಡ್ರೆ. ಹಾಗಾಗಿ ಹಾಕ್ಕೊಂಡೆ. ಮತ್ತು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡೆ. ಅದನ್ನೆಲ್ಲ ಚೆನ್ನಾಗಿ ಇದು ಮಾಡೋಣ. ಇವಾಗ ರೈಸ್ ನೋಡೋಣ ಯಾವ ರೀತಿಯಾಗಿದೆ ಅಂತ. ನೋಡಿ, ಬಿಸಿ ಇದೆ. ಸೊ ಈ ಟೈಮಲ್ಲಿ ನೀವು ಅದನ್ನೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬರಲ್ಲ, ಅಂದರೆ ಎಲ್ಲ ಬ್ರೇಕ್ ಆಗಿಬಿಡುತ್ತೆ. ಸೊ ಅದನ್ನು ಹಿಂಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಕುಕ್ಕರಿಂದ ಡೈರೆಕ್ಟಾಗಿ. ಈಗೇನಾದರೂ ನೀವು ಅದನ್ನು ಡಿಸ್ಟರ್ಬ್ ಮಾಡಿದ್ರೆ ಎಲ್ಲ ಮುದ್ದೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಹಿಂಗೆ ಸ್ಪ್ರೆಡ್ ಮಾಡಿ ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತು. ಸ್ವಲ್ಪ ತಣ್ಣಗಾಗಲಿ, ಫುಲ್ಲಲ್ಲ, ಸ್ವಲ್ಪ. ಈಗ ನಾನು ಅನ್ನಕ್ಕೆ ಉಪ್ಪು ಹಾಕ್ಕೊಂಡಿರಲಿಲ್ಲ ಅಲ್ವಾ, ಹಾಗಾಗಿ ಉಪ್ಪು ಹಾಕ್ಕೊಂಡು ನೀವು ಅನ್ನ ಮಾಡ್ಕೋಬೋದು. ನಾವು ಯೂಶ್ವಲಿ ಅನ್ನಕ್ಕೆ ಉಪ್ಪು ಹಾಕಲ್ಲ. ಈಗಲೇ ಉಪ್ಪು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಇನ್ನೊಂದು ಬ್ಯಾಚಲ್ಲಿ ಕಟ್ ಮಾಡ್ಕೊಂಡಿದ್ದನ್ನು ಹಾಕ್ಕೊಂಡೆ. ಚೆನ್ನಾಗಿ ಜೆಂಟ್ಲಿ, ಜಾಸ್ತಿ ಇದಾಗಿ ರಫಾಗಿ ತಿರುಗಿಸ್ಬಿಟ್ಟು ನಿಧಾನಕ್ಕೆ ತಿರುಗಿಸ್ಕೊಳ್ಳಿ, ಇಲ್ಲಾಂದರೆ ರೈಸ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಈ ಥರ ತಿರುಗಿಸ್ಕೊಂಡಿದ್ದೀನಿ. ಈಗ ಇದನ್ನು ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ. ರುಚಿಯಾದ ನನ್ನ ಫೇವ್ರೇಟ್ ಇದು ಆ್ಯಕ್ಚುಲಿ ಚಿತ್ರಾನ್ನ ರೆಡಿಯಾಗಿದೆ. ನೀವು ಮಾಡಿ, ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.